ಮುಂದಿನ ಸುದ್ದಿಗೆ ಹೋಗೋಣ. ಮೋಸ್ಟ್ ಸೆನ್ಸೇಷನಲ್ ನ್ಯೂಸ್ ಇದು ಇವತ್ತಿಂದು. ಜೆಫ್ರಿ ಎಪ್ಸ್ಟೀನ್ ಅಂತ ಒಬ್ಬ ವ್ಯಕ್ತಿ ಅಮೇರಿಕದಲ್ಲಿದ್ದ. ಇಂಟರ್ನ್ಯಾಷನಲ್ ನ್ಯೂಸ್. ಜೆಫ್ರಿ ಎಪ್ಸ್ಟೀನ್ ಅನ್ನುವಂಥ ವ್ಯಕ್ತಿಯೊಬ್ಬ ಅಮೇರಿಕದಲ್ಲಿದ್ದ. ನಿಮ್ಗೊಂದು ಅವನು ಬ್ಯಾಕ್ಗ್ರೌಂಡ್ ಹೇಳ್ತೀನಿ, ಆ ನಂತರ ಯಾಕಿದು ಮೋಸ್ಟ್ ಸೆನ್ಸೇಷನಲ್ ನ್ಯೂಸ್ ಅನ್ನೋದು ಅರ್ಥ ಆಗುತ್ತೆ. 1953 ಜನವರಿ 20ನೇ ತಾರೀಕು ನ್ಯೂಯಾರ್ಕ್ನಲ್ಲಿ ಹುಟ್ಟಿದ್ದ ಇವನು ಜೆಫ್ರಿ ಎಪ್ಸ್ಟೀನ್. ಆರಂಭದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದ, ಪಾಠ ಮಾಡ್ಕೊಂಡಿದ್ದ. ಆ ನಂತರ ಪ್ರೊಫೆಷನ್ ಚೇಂಜ್ ಮಾಡಿಕೊಂಡ, ಶೇರ್ ಮಾರ್ಕೆಟಿಗೆ ಬಂದ. ಹೆಂಗೆ ನಮ್ಮಲ್ಲಿ ದಲಾಲ್ ಸ್ಟ್ರೀಟ್ ಅಂತ ಕರಿತೀವಿ, ಅಲ್ಲಿ ವಾಲ್ ಸ್ಟ್ರೀಟ್ ಅಂತಾರೆ. ಅಲ್ಲಿ ಶೇರ್ ಬಿಸ್ನೆಸ್ ಶುರು ಮಾಡ್ದ, ತುಂಬ ದುಡ್ಡು ಮಾಡ್ದ. 1990 ಆಸುಪಾಸಿನಲ್ಲಿ ಇವನು ದಿನ ಬೆಳಗಾದರೆ ಕೂತ್ಕೊಳ್ಳೋದು ಹೇಳೋದೆಲ್ಲ ಅಮೇರಿಕದ ಶ್ರೀಮಂತರು, ರಾಜಕಾರಣಿಗಳು, ಪ್ರಭಾವಿಗಳ ಜೊತೆಗೆ. ತುಂಬ ಹೈ ಲೆವೆಲ್ ಕಾಂಟ್ಯಾಕ್ಟ್ಸ್ ಬೆಳೀತು ಈತನಿಗೆ. ಪ್ರಪಂಚದಾದ್ಯಂತ ರಾಯಲ್ ಫ್ಯಾಮಿಲಿಗಳವರ ಜೊತೆಗೆ ಸಂಬಂಧ. ದುಡ್ಡು ಎಷ್ಟು ಮಾಡಿದ್ದ ಅಂದರೆ, ಈ ಕೆರೆಬಿಯನ್ ದ್ವೀಪಗಳು ಬರ್ತಾವಲ್ಲ, ಅಲ್ಲಿ ಈತ ಐಲ್ಯಾಂಡ್ಗಳನ್ನು ಖರೀದಿ ಮಾಡ್ದ, ಐಷಾರಾಮಿ ಎಸ್ಟೇಟ್ಗಳನ್ನು ಕಟ್ಟದ, ಬಂಗ್ಲೋಗಳನ್ನು ಕಟ್ಟದ, ರೆಸಾರ್ಟ್ಗಳನ್ನು ಮಾಡ್ದ, ಅಪಾರ್ಟ್ಮೆಂಟ್ಗಳನ್ನು ಖರೀದಿ ಮಾಡ್ದ ದೊಡ್ಡ ದೊಡ್ಡ ಏರಿಯಾಗಳಲ್ಲಿ. ಲೋಲಿಟಾ ಎಕ್ಸ್ಪ್ರೆಸ್ ಅಂತ ಈತನ ಅಪಾರ್ಟ್ಮೆಂಟಿಗೆ ಹೆಸರು ಬಂದಿತ್ತು. $600 ಮಿಲಿಯನ್ ಆಸ್ತಿಗಳಿದ್ವು ಈತನ ಹತ್ರ. ಇಂಥವನ ಮೇಲೊಂದು ಆರೋಪ ಬರುತ್ತೆ 2005ರಲ್ಲಿ. ಅಪ್ರಾಪ್ತ ಬಾಲಕಿಯೊಬ್ಬಳನ್ನು ಲೈಂಗಿಕವಾಗಿ ಇವನು ದುರುಪಯೋಗ ಪಡಿಸ್ಕೊಂಡ ಅಂತ, ಲೈಂಗಿಕವಾಗಿ ಪೀಡಿಸ್ದ ಅಂತ. 14 ವರ್ಷದ ಹುಡುಗಿನ ಲೈಂಗಿಕವಾಗಿ ಪೀಡಿಸ್ದ ಅಂತ ಕೇಸ್ ರಿಜಿಸ್ಟರ್ ಆಗುತ್ತೆ. FBI ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಆವಾಗ ಭಾಂಡಾರ ಬಯಲಿಗೆ ಬಂದಂಗೆ ಆಗ್ಬಿಡುತ್ತೆ. ಕೇವಲ ಒಬ್ಬ 14 ವರ್ಷದ ಹುಡುಗಿ ಅಲ್ಲ, ಹೆಚ್ಚು ಕಡಿಮೆ 36 ಅಪ್ರಾಪ್ತ ಬಾಲಕಿಯರನ್ನು ಇವನು ಲೈಂಗಿಕವಾಗಿ ಪೀಡಿಸಿದ, ರೇಪ್ ಮಾಡಿದ್ದಾನೆ ಅಂತ. 36 ಹುಡುಗಿನ ರೇಪ್ ಮಾಡಿದ್ದಾನೆ ಇವನು ಅಂತ. 2005ರಲ್ಲಿ ಈ ಪ್ರಕರಣ ಬಯಲಿಗೆ ಬರುತ್ತೆ. FBI ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದು ಹ್ಯೂಮನ್ ಟ್ರಾಫಿಕಿಂಗ್ನ ರ್ಯಾಕೆಟೇ ಇದೆ ಇವನ ಹಿಂದೆ ಅಂತ ಗೊತ್ತಾಗುತ್ತೆ. 2006 ಜುಲೈನಲ್ಲಿ ಈತ ಅರೆಸ್ಟ್ ಆಗ್ತಾನೆ. 2006 ಜುಲೈ. ಸಾಕಬೇಕಾದಷ್ಟು ದುಡ್ಡಿತ್ತು ಇವನ ಹತ್ರ. ಏನೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ, ಮಾತುಕತೆ ಮಾಡ್ಕೊಂಡ, ಕೊಡಬೇಕಾದವ್ರಿಗೆ ಕೊಟ್ಟ. ಲಂಚ ಅನ್ನೋದು ಕೇವಲ ಭಾರತಕ್ಕಂಟಿರುವ ಶಾಪ ಅಲ್ವಲ್ಲ. 2006 ಜುಲೈನಲ್ಲಿ ಅರೆಸ್ಟ್ ಆದವನು 2007ರಲ್ಲಿ ಹೊರಗೆ ಬಂದ್ಬಿಟ್ಟ. 2007ರಲ್ಲಿ ಹೊರಗೆ ಬಂದುಬಿಟ್ಟ ಆಯ್ತಾ. ಹೆಂಗೆ ಆಮೇಲೆ ವಿಷಯ ಗೊತ್ತಾಯ್ತದು. ಅಮೇರಿಕದಲ್ಲಿ ಅಟಾರ್ನಿ ಅಲೆಕ್ಸ್ ಅವರ ಜೊತೆಗೆ, ಅಲೆಕ್ಸ್ ಅನ್ನೋ ಒಬ್ಬ ಅಟಾರ್ನಿ ಜೊತೆಗೆ ಒಂದು ಸೀಕ್ರೆಟ್ ಡೀಲಿಗೆ ಸೈನ್ ಹಾಕೊಂಡಿದ್ದಾಯ್ತು. ಯಾವ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗಬಹುದಾಗಿತ್ತು ಆ ಪ್ರಕರಣಗಳಲ್ಲಿ ಬರೀ 18 ತಿಂಗಳು ಶಿಕ್ಷೆ ಆಯ್ತು ಅವನಿಗೆ. 18 ತಿಂಗಳು ಶಿಕ್ಷೆ. ಇದು ಗೊತ್ತಾಗಿದ್ದು ಯಾವಾಗ? 2006ರಲ್ಲಿ ಅರೆಸ್ಟ್ ಆದ, 2007ರಲ್ಲಿ ಹೊರಗೆ ಬಂದ. 2017ರಲ್ಲಿ ಮಯಾಮಿ ಹೆರಾಲ್ಡ್ ಅನ್ನುವಂಥ ಒಂದು ಪೇಪರು ಇದೆಲ್ಲ ರಹಸ್ಯವನ್ನು ತೆರೆದಿಡ್ತು. ಹಿಂಗೆ ಮಾಡಿ ಹೊರಗೆ ಬಂದಿದ್ದಾನೆ ಇವನು ಅಂತ. ಜನರಲ್ಲಿ ಆಕ್ರೋಶ. ಈಸ್ ಅ ಫೀಡೋಫೈಲ್ ರೀ, ಶಿಶುಕಾಮಿ. ಜನರಲ್ಲಿ ಆಕ್ರೋಶ, ಮೂಮೆಂಟ್ ಶುರುವಾಗ್ಬಿಟ್ಟು ಒಳಗೆ ಹಾಕ್ಯವನ್ನ ಅಂತ. 2019ರಲ್ಲಿ ಮತ್ತೆ ಅರೆಸ್ಟ್ ಆದ ಇವನು. ಮತ್ತೆ ಅರೆಸ್ಟ್ ಆದ. ವಿಷಯಗಳು ಮತ್ತಷ್ಟು ಹೊರಗೆ ಬಂದವು. ಇವನು ಪ್ರಪಂಚದ ಬೇರೆ ಬೇರೆ ರಾಜಕಾರಣಿಗಳಿಗೆ, ಆಗರ್ಭ ಶ್ರೀಮಂತ ಉದ್ಯಮಿಗಳಿಗೆ, ಸೆಲೆಬ್ರಿಟಿಗಳಿಗೆ ಹೆಣ್ಣು ಮಕ್ಕಳನ್ನು ಸಪ್ಲೈ ಮಾಡ್ತಾ ಇದ್ದ. ಅವರ ಪೈಕಿ ಅಪ್ರಾಪ್ತ ಬಾಲಕಿಯರ ಸಂಖ್ಯೆ ಜಾಸ್ತಿ ಇತ್ತು. ಅಪ್ರಾಪ್ತ ಬಾಲಕಿಯರನ್ನು ಸಪ್ಲೈ ಮಾಡ್ತಾ ಇದ್ದ. 2019ರಲ್ಲಿ ಯಾವಾಗ ಈತ ಮತ್ತೆ ಅರೆಸ್ಟ್ ಆದ್ನಲ್ಲ, ಇನ್ನು ಅವ್ರದ್ದೆಲ್ಲ ಹೆಸರು ಹೊರಗೆ ಬಂದುಬಿಡುತ್ತೆ. ಇವನ ಕ್ಲೈಂಟ್ಗಳಿದ್ರಲ್ಲ, ಯಾರ್ಯಾರಿಗೆ ಇವನು ಹೆಣ್ಣು ಮಕ್ಕಳನ್ನು ಸಪ್ಲೈ ಮಾಡಿದ್ದ, ಎಲ್ಲೆಲ್ಲಿ ಪಾರ್ಟಿಗಳನ್ನು ಅರೇಂಜ್ ಮಾಡಿದ್ದ, ಎಲ್ಲ ಹೊರಗೆ ಬಂದುಬಿಡುತ್ತೆ ಅಂತಿತ್ತು. ನೋಡಿದ್ರೆ ನ್ಯೂಯಾರ್ಕ್ ಜೈಲಿನಲ್ಲಿ ಸತ್ತೋಗ್ಬಿಟ್ಟ ಇವನು. ಸೂಯಿಸೈಡ್ ಮಾಡ್ಕೊಂಡ ಅಂತ ಕೇಸ್ ಮುಗಿಸ್ಬಿಟ್ರು ಅದನ್ನು.
ಅಮೇರಿಕದಲ್ಲೂ ಇದು ನಡೆಯುತ್ತೆ ಅನ್ನೋದನ್ನು ಹೇಳ್ತಾ ಇರೋದು ನಾನು. ಸುಯಿಸೈಡ್ ಅಂತ ಕೇಸ್ ಮುಗಿಸ್ಬಿಟ್ರು. ಇವತ್ತಿಗೂ ಅಮೇರಿಕದ ಜನ ನಂಬೋದು ಎಲ್ಲಿ ತಮ್ಮ ವಿಷಯ ಹೊರಗೆ ಬಂದುಬಿಡುತ್ತೋ ಅನ್ನುವ ಭಯದಲ್ಲಿ ಪ್ರಭಾವಿಗಳೆಲ್ಲ ಸೇರ್ಕೊಂಡು ಮರ್ಡರ್ ಮಾಡಿಸಿದ್ರು ಇವನನ್ನು ಅಂತ. ಜೆಫ್ರಿ ಎಪ್ಸ್ಟೀನ್ ಸಾವಿನ ಬಗ್ಗೆ ಈಗಲೂ ಜನರಿಗೆ ನೂರಾರು ಅನುಮಾನಗಳಿದ್ದಾವೆ. ತಮ್ಮ ಭಾಂಡಾರ ಬಯಲಿಗೆ ಬಂದು ಬಿಡುವ ಭಯದಿಂದ ಈತನನ್ನು ಮರ್ಡರ್ ಮಾಡಿಸಲಾಯಿತು ಅಂತ. ನೋಡಿ ಅಲ್ಲಿ ಸಾಹೇಬ್ರು ಯಾರು ನಿಂತ್ಕೊಂಡಿದ್ದಾರೆ? ಜೆಫ್ರಿ ಎಪ್ಸ್ಟೀನ್ ಹಿಂದುಗಡೆ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಬಹಳ ಹಳೆ ಫ್ರೆಂಡ್ಶಿಪ್ ಇವ್ರದ್ದು, ಬಹಳ ಹಳೆ ಫ್ರೆಂಡ್ಶಿಪ್. ಈತನನ್ನು ಅರೆಸ್ಟ್ ಮಾಡಿದಾಗ ಇವನಿಂದ ವಶಪಡಿಸಿಕೊಂಡಿದ್ರಲ್ಲ ದಾಖಲೆಗಳನ್ನು, ಇವೊಂದು ಹಾರ್ಡ್ ಡಿಸ್ಕು, ಲ್ಯಾಪ್ಟಾಪು, ಮೊಬೈಲು ಎಲ್ಲ ತಗೊಂಡಿದ್ರಲ್ಲ, ಅವೆಲ್ಲವನ್ನು ಡೇಟಾ ಸಂಗ್ರಹ ಮಾಡಿ ಇಟ್ಕೊಂಡಿದ್ರು. 3 ಲಕ್ಷ ಪುಟ, 2,000 ವಿಡಿಯೋಗಳಿದ್ದಾವೆ, ಅದರಲ್ಲಿ ಆಡಿಯೋ ರೆಕಾರ್ಡಿಂಗ್ಗಳಿದ್ದಾವೆ. ಅವು ಬಹಿರಂಗವಾಗಬೇಕಾ ಬೇಡವಾ ಚರ್ಚೆ ನಡೀತಾ ಇತ್ತು. ಅಮೇರಿಕದ ಜುಡಿಷಿಯರಿ ಅಂತೂ ಇಂತೂ ನಿರ್ಧಾರ ಮಾಡ್ತು, ಇವೆಲ್ಲ ಬಹಿರಂಗ ಆಗಬೇಕು ಅಂತ. ಬಹಿರಂಗ ಆಗಿದವೀಗ, ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗಿಬಿಟ್ಟಿದ್ದಾವೆ. ವಿವರಗಳು ಬೆಚ್ಚಿ ಬೀಳೋ ಹಂಗಿದ್ದಾವೆ. ಯಾರ್ಯಾರ ಹೆಸರಿದೆ? ಡೊನಾಲ್ಡ್ ಟ್ರಂಪ್ ಹೆಸರಿದೆ ಅದರಲ್ಲಿ. ಡೊನಾಲ್ಡ್ ಟ್ರಂಪ್ ಹೆಸರಿದೆ. 14 ವರ್ಷ ವಯಸ್ಸಿನ ಬಾಲಕಿಯೊಬ್ಬಳನ್ನು ಡೊನಾಲ್ಡ್ ಟ್ರಂಪ್ ರೇಪ್ ಮಾಡಿದ್ರು ಅಂತ. ಒಂದು ನವಜಾತ ಶಿಶುವನ್ನು ಡೊನಾಲ್ಡ್ ಟ್ರಂಪ್ ಮರ್ಡರ್ ಮಾಡಿದ್ರು ಅಂತ ಇದೆ ಆ ದಾಖಲೆಗಳಲ್ಲಿ. 35 ವರ್ಷದ ಹಿಂದಿನ ಘಟನೆ ಅಂತಿದ್ದು. 35 ವರ್ಷಗಳ ಹಿಂದೆ ನ್ಯೂ ಜೆರ್ಸಿಯಲ್ಲಿ ಡೊನಾಲ್ಡ್ ಟ್ರಂಪ್ ಬಾಲಕಿಯೊಬ್ಬಳನ್ನು ಅತ್ಯಾಚಾರ ಮಾಡಿದ್ರು. ಆ ಬಾಲಕಿಯ ಸ್ನೇಹಿತೆಯ ಹೇಳಿಕೆ ಇದೆಯಂತೆ, ಟ್ರಂಪ್ ನನ್ನ ಫ್ರೆಂಡ್ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಬಾಲಕಿಯ ಸ್ನೇಹಿತೆ ಹೇಳಿಕೆ ಕೊಟ್ಟಿರೋದು ಈ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಇದೆಯಂತೆ. ಒಬ್ಬ ಫೀಡೋಫೈಲ್ ಶಿಶುಕಾಮಿಯ ಜೊತೆಗೆ ಡೊನಾಲ್ಡ್ ಟ್ರಂಪಿಗೆ ಎಂಥ ಸಂಬಂಧ ಇತ್ತು ಅಂತ ಪ್ರಶ್ನೆ. ಏನು ಸಂಬಂಧ ಇತ್ತು? ನವಜಾತ ಶಿಶುವನ್ನು ಕೊಂದ್ರ ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಮತ್ತು ಜೆಫ್ರಿ ಎಪ್ಸ್ಟೀನ್ ಮಧ್ಯದಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಬಿಸ್ನೆಸ್ ಇತ್ತ. ಕೆಲವು ದಾಖಲೆಗಳಲ್ಲಿ ನೋಡಿದ್ರೆ ಹೊರಗೆ ಬರುವ ಅಂಶ ಏನಂದರೆ, ಜೆಫ್ರಿ ಎಪ್ಸ್ಟೀನ್ ಹೆಣ್ಣು ಮಕ್ಕಳನ್ನು ತಂದು ಕೊಟ್ಟರೆ ಟ್ರಂಪ್ ಮಾರಾಟ ಮಾಡ್ತಿದ್ರು ಅಂತ. ಅಮೇರಿಕದಲ್ಲಂತೂ ದೊಡ್ಡ ಸಂಚಲನ ಇದು. ವೈಟ್ ಹೌಸ್ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ, ಇದೆಲ್ಲ ಸುಳ್ಳು ಅಂತ. ವೈಟ್ ಹೌಸ್ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ. ಆರಂಭದಲ್ಲಿ ಡೊನಾಲ್ಡ್ ಟ್ರಂಪ್ಗೂ ಜೆಫ್ರಿ ಎಪ್ಸ್ಟೀನ್ಗೂ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳಿದ್ವು. ಆತ ಅರೆಸ್ಟ್ ಆಗೋದಕ್ಕಿಂತ ತುಂಬ ಮುಂಚೆನೇ ಆ ಸಂಬಂಧಗಳನ್ನೆಲ್ಲ ಡೊನಾಲ್ಡ್ ಟ್ರಂಪ್ ಕಡ್ಕೊಂಡಿದ್ರು ಅಂತ. ವ್ಯವಹಾರ ಇತ್ತು, ಬಿಸ್ನೆಸ್ ಇತ್ತು ಅವರ ಮಧ್ಯದಲ್ಲಿ. ಆದರೆ ತುಂಬ ಹಿಂದೆನೇ ನಿಲ್ಲಿಸಿಬಿಟ್ಟಿದ್ರು ಅಂತಾರೆ ವೈಟ್ ಹೌಸ್ನ ಸ್ಟೇಟ್ಮೆಂಟ್ನಲ್ಲಿ. ಈಗ ಬರ್ತಾ ಇರೋವೆಲ್ಲ ನಕಲಿ ವಿಡಿಯೋಗಳು, ನಕಲಿ ಚಿತ್ರಗಳು, ನಕಲಿ ದಾಖಲೆಗಳು. ಜನ FBI ಏನೇನು ಕಂಪ್ಲೇಂಟ್ ಕೊಟ್ಟಿದ್ರು ಅವೆಲ್ಲವನ್ನು ಈಗ ಬಿಡುಗಡೆ ಮಾಡಿದ್ದೀರಷ್ಟೇ. ಯಾವ ಆರೋಪಗಳು ಸತ್ಯವಲ್ಲ. ಇವೆಲ್ಲ ಸತ್ಯ ಆಗಿದ್ದರೆ ಪೊಲಿಟಿಕಲಿ ಅವುಗಳನ್ನು ಟ್ರಂಪ್ ವಿರುದ್ಧ ಈಗಾಗಲೇ ಅಸ್ತ್ರವಾಗಿ ಬಳಸಿಕೊಂಡು ಬಿಡ್ತಾ ಇದ್ರು ರಾಜಕೀಯ ವಿರೋಧಿಗಳು ಅಂತ ವೈಟ್ ಹೌಸ್ನ ಸ್ಟೇಟ್ಮೆಂಟ್ ಇದೆ. ಡೊನಾಲ್ಡ್ ಟ್ರಂಪಿಗೆ ಪತ್ರಕರ್ತರ ಪ್ರಶ್ನೆಯೂ ಕೇಳಿದ್ದಾರೆ ಅದನ್ನು. ಅದಕ್ಕಿಂತ ಮುಂಚೆ ಅಮೇರಿಕದ ಡೆಪ್ಯೂಟಿ ಅಟಾರ್ನಿ ಜನರಲ್ ಟಾಡ್ ಬ್ಲಾಂಚೆ ಅನ್ನೋರು ಮಾತಾಡಿದ್ದಾರೆ. 200 ಜನ ಪ್ರಭಾವಿಗಳ ಹೆಸರಿದೆಯಂತೆ ಜೆಫ್ರಿ ಎಪ್ಸ್ಟೀನ್ ಫೈಲ್ಗಳಲ್ಲಿ. 1,80,000 ಫೋಟೋಗಳಿದ್ದಾವಂತೆ. 2,000ಕ್ಕಿಂತ ಹೆಚ್ಚು ವಿಡಿಯೋಗಳಿದ್ದಾವಂತೆ. ಡೊನಾಲ್ಡ್ ಟ್ರಂಪ್, ಎಲಾನ್ ಮಸ್ಕ್, ಬಿಲ್ ಗೇಟ್ಸ್, ಮೈಕಲ್ ಜಾಕ್ಸನ್ ರಂಥವ್ರ ಹೆಸರುಗಳಿದ್ದಾವೆ ಅದರಲ್ಲಿ. ಇದಿನ್ನೂ ಆರಂಭ, ಎಲ್ಲೆಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಇದು. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರು ಕೂಡ ಒಂದು ಕಡೆ ಪ್ರಸ್ತಾಪ ಆಗಿದೆ. ಬಟ್ ಆತನ ದಂಧೆಗೆ ಸಂಬಂಧಿಸಿದ್ದಲ್ಲ ಅದು. ಆತ ಏನು ಸಪ್ಲೈ ದಂಧೆ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಅಲ್ಲ. ಅವ್ರು ಹೇಳಿದ್ದು 2017ರಲ್ಲಿ ನರೇಂದ್ರ ಮೋದಿ ಇಸ್ರೇಲ್ ಭೇಟಿಯ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಟ್ರಂಪ್ ಹೇಳಿದ್ದಕ್ಕೆ ಭೇಟಿ ಕೊಟ್ಟಿದ್ರು ಅಂತ.
ಪ್ರಧಾನಿ ನರೇಂದ್ರ ಮೋದಿ 2017ರಲ್ಲಿ ಇಸ್ರೇಲಿಗೆ ಹೋಗಿದ್ದು ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅಂತ. ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ಕೇಳಿದ್ರು ನರೇಂದ್ರ ಮೋದಿ ಅಂತ ಬರೆದಿದ್ದಾರೆ ಅದರಲ್ಲಿ. ಅವರ ತಾಳಕ್ಕೆ ತಕ್ಕಂತೆ ಕುಣಿದರು ಅನ್ನುವ ರೀತಿ. ಅಮೆರಿಕದ ಅಧ್ಯಕ್ಷರ ಲಾಭಕ್ಕಾಗಿ ಇಸ್ರೇಲ್ನಲ್ಲಿ ತಾಳಕ್ಕೆ ತಕ್ಕಂತೆ ಕುಣಿದರು. ಒಂದು ಇಮೇಲ್ನಲ್ಲಿ ಹೆಸರು ಪ್ರಸ್ತಾಪ ಆಗಿದೆ. ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಅಂತ. ಎಪ್ಸ್ಟೀನ್ ಫೈಲ್ಗಳಲ್ಲಿ ಪ್ರಧಾನಿ ಮೋದಿ ಹೆಸರು ಕಾಣಿಸಿಕೊಂಡಿದೆ. ಅಮೆರಿಕದ ಸರಣಿ ಅತ್ಯಾಚಾರಿ, ಮಕ್ಕಳ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಜುಲೈ 9, 2017ರಂದು ಇಮೇಲ್ನಲ್ಲಿ ಬರೆದಿದ್ದಾರೆ, ಪ್ರಧಾನಿ ಮೋದಿ ತಮ್ಮಿಂದ ಸಲಹೆ ಪಡೆದು ಇಸ್ರೇಲ್ಗೆ ಹೋದರು ಅಂತ. ಇದು ಜೆಫ್ರಿ ಜೊತೆ ಸಂಬಂಧ ಹೊಂದಿದ್ದಾರೆ ಅಂತ ಸ್ಪಷ್ಟವಾಗ್ತಾ ಇದೆ. ದೇಶಕ್ಕೆ ನಾಚಿಕೆಗೇಡಿನ ವಿಷಯ. ಈ ಬಗ್ಗೆ ಪ್ರಧಾನಿ ಉತ್ತರಿಸಬೇಕು ಅಂತ ಕಾಂಗ್ರೆಸ್ನವರ ಹೇಳಿಕೆ. ಅದಕ್ಕೆ ರಣಧೀರ್ ಜೈಸ್ವಾಲ್ ವಿದೇಶಾಂಗ ಇಲಾಖೆಯ ವಕ್ತಾರ ಇದು ಶುದ್ಧ ಸುಳ್ಳು ಅಂದಿದ್ದಾರೆ. ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಇದು ಸುಳ್ಳಿನ ಕಂತೆ. ಎಪ್ಸ್ಟೀನ್ ಕಡತದಲ್ಲಿನ ಆರೋಪ ಶುದ್ಧ ಸುಳ್ಳು. ಜುಲೈ 2017ರಲ್ಲಿ PM ಮೋದಿ ಇಸ್ರೇಲ್ಗೆ ಅಧಿಕೃತವಾಗಿ ಭೇಟಿ ಕೊಟ್ಟರು. ಆದರೆ ಕಡತದಲ್ಲಿನ ಮಾಹಿತಿ ವಾಸ್ತವವನ್ನು ಮೀರಿದ್ದಾಗಿದೆ. ಇಮೇಲ್ನಲ್ಲಿರುವ ಪ್ರಸ್ತಾಪಗಳು ಕೆಟ್ಟ ಆಲೋಚನೆಗಳಷ್ಟೇ. ಇದು ಕೇವಲ ತಿರಸ್ಕಾರಕ್ಕೆ ಅರ್ಹವಾಗಿದೆ, ಮತ್ತೇನೂ ಇಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.